ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ಒಂದು ವ್ಲಾಗು ನನ್ನ ಆಫ್ಟರ್ನೂನ್ ಟು ನೈಟ್ ರೂಟೀನ್ ಯಾವ ರೀತಿ ಇರುತ್ತೆ, ನಾನು ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನಾನ ಆಗಿದ ತಕ್ಷಣವೇ ಬಂದು ಅಚ್ಚುಕಟ್ಟಾಗಿ ತಲೆ ಒರೆಸ್ಕೊಂಡು ಅದಾದ ನಂತರ ಕಾಟನ್ ಹಾಕ್ಕೊತೀನಿ. ಕಾಟನು, ಸಾಕ್ಸು ಇದೆಲ್ಲ ಹಾಕ್ಕೊಂಡು ಮತ್ತೆ ಒಂದು ಸಲ ನಾನು ಸ್ನಾನ ಆದ ತಕ್ಷಣ ಬಾತ್ರೂಮಲ್ಲೇ ನೀಟಾಗಿ ತಲೆಯೆಲ್ಲ ಒರೆಸ್ಕೊಂಡಿರ್ತೀನಿ. ಮತ್ತೆ ಬಂದು ಇನ್ನೂ ಒಂದು ಸಲ ನೀಟಾಗಿ ತಲೆಯೆಲ್ಲ ಒರೆಸ್ಕೊಂಡು ಇದು ಮಾಡ್ಕೊತೀನಿ. ಮತ್ತು ಇವಾಗೇನು ಸದ್ಯಕ್ಕೆ ನಾನು ಏನದು ಚಾರ್ಕೋಲಲ್ಲಿ ಏನು ನಾನು ಶಾಖ ಎಲ್ಲ ಕೊಟ್ಕೋತಾ ಇಲ್ಲ, ಸಾಂಬ್ರಾಣಿ ಹೊಗೆಲ್ಲ ಏನು ಹಾಕ್ತಾಯಿಲ್ಲ. ಒಂದು 2-2.5 ತಿಂಗಳ ತನಕ ಹಾಕ್ಕೊಂಡಿದ್ದೆ ಅಷ್ಟೇ. ಅದಾದಮೇಲೆ ಇವಾಗ ಸದ್ಯಕ್ಕೆ ನಾನು ನಿಲ್ಲಿಸಿಬಿಟ್ಟಿದ್ದೀನಿ. ಮತ್ತು ಅಮ್ಮ ಸಜ್ಜಿಗೆನ ಪ್ರಿಪೇರ್ ಮಾಡಿದರು. ನಾನು ಯಾವಾಗ ಸ್ನಾನ ಮಾಡ್ಕೊಂಬಂದ ತಕ್ಷಣ ಸಜ್ಜಿಗೆ ಪ್ರಿಪೇರ್ ಮಾಡಿ ಇಟ್ಟಿರ್ತಾರೆ. ಬಂದು ಸಜ್ಜಿಗೆನ ಕುಡ್ಕೊಂಡು ಅದಕ್ಕಿಂತ ಫಸ್ಟು ತುಂಬ ನೀರು ಕುಡಿಬೇಕು ಅನ್ನಿಸ್ತಾಯಿತ್ತು. ಅದಕ್ಕೆ ಬಿಸಿನೀರನ್ನ ಕುಡ್ಕೊಂಡು ಸಜ್ಜಿಗೆನ ಹಾಕಿ ಎತ್ತಿಟ್ಕೊಂಡೆ. ನಿಮಗೆ ಬೇಕಂದರೆ ಅದನ್ನು ಪಾಯಸ ಥರನೂ ಮಾಡ್ಕೊಬೋದು. ಇಲ್ಲಾಂತಂದರೆ ಈ ಥರ ಕೇಸರಿ ಭಾತ್ ಬರುತ್ತೆ ನೋಡಿ, ಆ ಥರ ಮಾಡ್ಕೊಬೋದು. ಸ್ವಲ್ಪ ತೆಂಗಿನಕಾಯಲ್ಲ, ಕೊಬ್ಬರಿ ತುರಿನ ತುರಿದ್ಬಿಟ್ಟು ಹಾಕಿ ಮಾಡಿಕೊಂಡೆ ತುಂಬಾ ಚೆನ್ನಾಗಿರುತ್ತೆ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸ್ನಾನ ಆದ ತಕ್ಷಣವೇ ಒಂದೊಳ್ಳೆ ಸುಸ್ತಾಗಿರುತ್ತಲ್ವ, ಅದಕ್ಕೆ ಒಂದೊಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನಿಧಾನಕ್ಕೆ ಕೂತ್ಕೊಂಡು ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡ್ತೀನಿ. ಮತ್ತು ಸ್ವಲ್ಪ ಹಣೆಗೆ ಹಾಕ್ಕೊಳ್ಳೋದು, ಮೇಕಪ್ ಅಂತ ಏನೂ ರೆಡಿ ಆಗೋದಿಲ್ಲ. ನಾರ್ಮಲಾಗಿ ಹಣೆಗೆ ಹಾಕ್ಕೊತೀನಿ ಅಷ್ಟೇ. ಲಿಪ್ ಬಾಮು ಹಾಕ್ಕೊಳ್ಳೋದಿಲ್ಲ, ಯಾವುದೇ ಥರ ಕ್ರೀಮೂ ಹಾಕ್ಕೊಳ್ಳೋದಿಲ್ಲ. ಯಾಕಂದರೆ ಪಾಪುನೆಲ್ಲ ಎತ್ಕೊಳ್ಳೋದ್ರಿಂದ ಅದನ್ನು ಯಾವುದನ್ನು ಹಾಕ್ಕೊಳ್ಳೋದು ಅಷ್ಟು ಸೇಫ್ ಅಲ್ಲ ಪಾಪುಗೆ. ಸೊ ಅದರಿಂದ ಏನೂ ಹಾಕ್ಕೊಳ್ಳೋಕೆ ಹೋಗೋದಿಲ್ಲ. ಸ್ವಲ್ಪ ಸ್ನಾನ ಆದ ತಕ್ಷಣವೇ ಯಾವಾಗಲೂ ತಲೆ ಬಾಚಿಬಿಡಬಾರ್ದು. ಒಂದು ಸ್ವಲ್ಪ ಹೊತ್ತು ಟೈಮ್ ಇದೆಲ್ಲ ನೀಟಾಗಿ ಡ್ರೈ ಆದ ನಂತರ ನಾವು ಯಾವಾಗಲೂ ಕೂಮ್ ಮಾಡಬೇಕು. ಯಾಕಂದರೆ ಆವಾಗ ತಾನೇ ನೀಟಾಗಿ ಸ್ನಾನ ಮಾಡಿರ್ತೀವಿ, ಸಾಫ್ಟಾಗಿರುತ್ತೆ. ಕೂಮ್ ಮಾಡಿದ್ರೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಮತ್ತು ಡೈಪರ್ನ ತರಿಸಿದ್ದೆ ಮೈಲೋ ಕಂಪ್ನಿಯವ್ರದ್ದು, ಅದನ್ನು ಕೂಡ ಲಾಸ್ಟ್ ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡಿದ್ದೆ. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತಾ ಇರೋರಿಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಬ್ಲಾಗ್ನ ಅಪ್ಲೋಡ್ ಮಾಡಿಲ್ಲ, ಯಾಕಂದರೆ ವೀಡಿಯೋಸ್ ಇದೆ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವನು ಫುಲ್ ಯಾಕೋ ಬೆಳಿಗ್ಗೆನ ಮಲ್ಕೊಂಡೇ ಇಲ್ಲ, ವೀಡಿಯೋಸ್ನೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಎತ್ಕೋಬೇಕು ಅಂತಲೇ ಇದ್ದ. ಏನೂ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಮಕ್ಕಳು ಅಂದಮೇಲೆ ಅವರು ಯಾವ ಟೈಮಲ್ಲಿ ಯಾವ ಥರ ಇರ್ತಾರೆ ಅಂತ ಗೊತ್ತಾಗಿಲ್ಲ. ಸದ್ಯಕ್ಕೆ ಅವನು ಆಡ್ತಾ ಇದ್ದಾನೆ. ನಾನು ಕೂಡ ಫ್ರೆಶಪ್ ಎಲ್ಲ ಆಯಿತು. ನನ್ನ ಸ್ನಾನ ಮಾಡಿದಾಗ ನನ್ನೊಂದು ರೊಟೀನ್ ಏನಿದೆ ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಮತ್ತು ನೆನ್ನೆದು ಕೂಡ ವೀಡಿಯೋಸ್ ಇದೆ, ಅದನ್ನು ಇದೇ ಒಂದು ವ್ಲಾಗಲ್ಲಿ ಎರಡೂ ಒಟ್ಟಿಗೆ ಹಾಕಿ ಏನೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಎರಡು ಸಪ್ರೇಟ್ ಏನು ಮಾಡೋದು ಅಂತ ಅಂದ್ಬಿಟ್ಟು. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಮತ್ತು ಇವಾಗ ನಾರ್ಮಲಾಗಿ ನಾನು ಒಂದು ಹೆಲ್ತಿ ಫುಡ್ ಚಾಲೆಂಜ್ ಅಂತ ತೊಗೊಂಡಿದ್ನಲ್ವ, ಇವಾಗ ಅಂದರೆ ಏನು ನಾನು ಸ್ವಲ್ಪ ಯೂನಿಕ್ಕಾಗಿ ಏನು ರೆಸಿಪಿಗಳನ್ನ ಮಾಡ್ತಾಯಿಲ್ಲ. ವೀಡಿಯೋಸಲ್ಲಿ ತೋರಿಸ್ಬೇಕು. ಇಲ್ಲಾಂತಂದರೆ ಇವಾಗ ನಾರ್ಮಲಾಗಿ ಚಪಾತಿ, ದೋಸೆ, ಪುಳಿಯೋಗರೆ, ಉಪ್ಪಿಟ್ಟು ಇದು ಕಾಮನ್ ಆಗಿ ಮಾಡುವಂಥ ಫುಡ್ ಅಲ್ವಾ. ಸೊ ಇದನ್ನೇನು ತೋರಿಸೋದು ಅಂತ ಅನ್ನಿಸ್ತಾ ಇದೆ. ಏನು ಮಾಡೋದು, ಏನಾದರೂ ಮಾಡಿಕೊಂಡು ತಿನ್ನೋಣ ಅಂತಂದರೆ ಇವನ್ನ ಬಿಟ್ಟು ಮಾಡ್ಕೊಳಕ್ಕಾಗಲ್ಲ. ಇಲ್ಲಾಂದರೆ ಮಾಡ್ಕೊಳ್ಳೋ ಮೂಡು ಇರೋದಿಲ್ಲ. ಇವ್ನು ಕರ್ಕೊಂಡು ಸುಸ್ತಾಗಿರುತ್ತೆ. ಅಮ್ಮ ಇವನ್ನ ಕರ್ಕೊಂಡಾಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಟೈಮ್ ಹೋಗ್ತಾ ಇದೆ. ಅದಕ್ಕೆ ಏನು ಮಾಡಲಿ, ಏನಾದರೂ ಚೆನ್ನಾಗಿರೋ ಫುಡ್ ಆದರೆ ನಿಮಗೂ ಇಷ್ಟ ಆಗುತ್ತೆ, ನೀವು ಕೂಡ ಟ್ರೈ ಮಾಡ್ಬೋದು. ಈಗ ನಾರ್ಮಲಾಗಿ ಮಾಡುವಂಥ ಫುಡ್ ಅಂತಂದರೆ ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಅದನ್ನು ಏನು ತೋರಿಸೋದು ಅಂತ ಬರೀ ಒಂದು ಯೋಚನೆ ಬಂದುಬಿಟ್ಟಿದೆ. ಏನು ಮಾಡೋದು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಏನಾದರೂ ಚೆನ್ನಾಗಿ ಹೆಲ್ದಿ ಅಂದರೆ ನಾವು ನಾರ್ಮಲಾಗಿ ಮನೇಲಿ ಏನೇ ತಿಂದ್ರೂ ಅದು ನಾರ್ಮಲಾಗಿ ಹೆಲ್ದಿನೇ ಇರುತ್ತೆ. ಬಟ್ ಏನಾದರೂ ಚೆನ್ನಾಗಿ ರೆಸಿಪಿನ ಶೂಟ್ ಮಾಡಿ ಹಾಕಾಗೆ ಟ್ರೈ ಮಾಡ್ತೀನಿ, ಏನಾದರೂ ಡಿಫ್ರೆಂಟಾಗಿ. ಮತ್ತು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಮತ್ತು
ಆ ಪಾಪು ಇವಾಗ ಆಟ ಆಡ್ತಾ ಇದ್ದಾನೆ, ಗೋಡೆನ ನೋಡ್ಕೊಂಡು. ನಾನು ಗೋಡೆಯಲ್ಲಿ ಸ್ಟಾರ್ನ ಅಂಟಿಸಿದ್ದೀನಿ. ಮಕ್ಕಳು ಯಾವಾಗಲೂ ಅಷ್ಟೇ ಬ್ಲ್ಯಾಕ್ ಆ್ಯಂಡ್ ವೈಟ್ನ ಬೇಗನೆ ಐಡೆಂಟಿಫೈ ಮಾಡಿ ಅವ್ರಿಗೆ ಚೆನ್ನಾಗಿ ನೋಡೋಕ್ಕೆ ಇಷ್ಟಪಡ್ತಾರೆ. ಸೊ ಅದಕ್ಕೆ ಅವನು ಏನೋ ಇವತ್ತು ನೋಡ್ಕೊಂಡು ಆಟ ಆಡ್ತಾ ಇದ್ದಾನೆ. ಬೆಳಗ್ಗೆ ಅಂದರೂ ಫುಲ್ ರಚ್ಚನೆ ಹಿಡ್ಕೊಂಡು ಕೂತಿದ್ದ, ಎತ್ಕೋ 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 ಅಂದ್ಕೊಂಡು. ಬೆಳಗ್ಗೆಯಿಂದ ಎತ್ಕೊಂಡಿದ್ದಾಯಿತು. ಇವಾಗ ಏನೋ ಸ್ವಲ್ಪ ಹೊತ್ತು ಆಡ್ತಾ ಇದ್ದಾನೆ, ತೋರಿಸ್ತೀನಿ ನಿಮಗೆ. ಮೈಲೋ ಅವರ ಡೈಪರ್ನ ತರಿಸ್ಕೊಂಡಿದ್ದೆ. ಲಾಸ್ಟ್ ಟೈಮ್ ಏನು ಮಾಡಿದೆ, ಒಂದು ಸೈಜ್ ದೊಡ್ಡದನ್ನ ತರಿಸ್ಬಿಟ್ಟಿದ್ದೆ, ಬೇರೆ ಕಂಪ್ನಿ ತರಿಸ್ಕೊಂಡಿದ್ದೆ. ಸೊ ಇದನ್ನು ಆನ್ಲೈನಲ್ಲಿ ಇದೆಲ್ಲ ತುಂಬಾ ಚೆನ್ನಾಗಿದೆ, ಮಕ್ಕಳಿಗೆ ರ್ಯಾಷಸ್ ಎಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಸರಿ ನಾವು ಒಂದ್ಸಲ ಟ್ರೈ ಮಾಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಮತ್ತು ಇದರ ಪ್ರೈಸು ಕೂಡ ಅಷ್ಟೇ, ನಾವು ನಾರ್ಮಲ್ ಆಗಿ ತರಿಸ್ಕೊತೀವಲ್ಲ ಡೈಪರ್ಗಿಂತ ಅದಕ್ಕಿಂತ ಕಡಿಮೆನೇ ಇದೆ, ₹7.50 ಏನೋ ಇದೆ. ಬಟ್ ತುಂಬಾ ಚೆನ್ನಾಗಿ ಒಳ್ಳೆ ರಿವ್ಯೂ ಇದೆ ಅಂತ ಅಂದ್ಬಿಟ್ಟು ನಾನು ತರಿಸ್ಕೊಂಡೆ. ಸೊ ಸೈಜ್ ಕರೆಕ್ಟ್ ಆಗುತ್ತಾ ಏನು ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ನ್ಯೂ ಬಾರ್ನ್ ಸೈಜ್ನೇ ತರಿಸಿದ್ದೆ. ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತಾ ಇದ್ದೆ, ಸ್ಮಾಲ್ ಸೈಜ್ನ ತರಿಸಿದ್ದೆ. ಅದು ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗತ್ತೆ. ಈಗ ನಾರ್ಮಲ್ ಆಗಿ ಅಂದರೆ ಸಮ್ಟೈಮ್ಸ್ ಈ ಥರ ಅಂದರೆ ಚಿಕ್ಕದು ಅಂದರೆ ಕರೆಕ್ಟ್ ಸೈಜ್ನ ತರಿಸ್ಕೊಬೇಕು. ತುಂಬ ಚಿಕ್ಕದು ತರಿಸ್ಕೊಬಾರ್ದು, ತುಂಬ ದೊಡ್ಡದು ತರಿಸ್ಕೊಬಾರ್ದು. ಏನೋ ಅವರ ವೆಯ್ಟ್ ಮೇಲೆ ನಾವು ಡೈಪರ್ನ ತರಿಸ್ಕೋಬೇಕಾಗಿರುತ್ತೆ. ಇವನು ಒಂದು 3 ಅಂದರೆ ಸ್ವಲ್ಪ ಸಣ್ಣ ಇದ್ದಾನೆ, ಬಟ್ ಉದ್ದ ಇದ್ದಾನಲ್ವ, ಅದರಿಂದ ಅವನು ದಪ್ಪ ಕಾಣಿಸಲ್ಲ. ಸೊ ಅದರಿಂದ ಇವನಿಗೆ ಒಂದು ಸೈಜ್ ಅಂದರೆ ನ್ಯೂ ಬಾರ್ನ್ ಸೈಜ್ ಇವನಿಗೆ ಕರೆಕ್ಟ್ ಆಗುತ್ತೆ. ಸೊ ಅದರಿಂದ ಹಾಕಿ ನೋಡಿದ್ರೆ ಕರೆಕ್ಟ್ ಇದೆಯಾ ಏನು ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಇದೆ. ಲಾಸ್ಟ್ ಟೈಮ್ ತರಿಸಿದ್ದು ಸ್ವಲ್ಪ ದೊಡ್ಡದು ಮತ್ತು ಉದ್ದ ಹಿಡಿತೈತೆ. ಆಮೇಲೆ ಜಾಸ್ತಿ ಯೂರಿನ್ ಅದು ಸ್ಟೋರ್ ಆಗುತ್ತಲ್ವ. ಸೊ ಜಾಸ್ತಿ ಯೂರಿನ್ ಸ್ಟೋರ್ ಆದಾಗ ಏನಾಗುತ್ತೆ, ಅವ್ರಿಗೂ ಹೆವಿ ಥರ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ಸೊ ಇದು ಅಂದರೆ ಇದು ಸ್ವಲ್ಪ ಫಿಲ್ ಆದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಅದು ಮಾರ್ಕ್ ಎಲ್ಲ ಫಿಲ್ ಆಗಿದೆ. ಮತ್ತು ವೆಯ್ಟು ಕೂಡ ಇದು ಕಡಿಮೆ ಇರುತ್ತಲ್ಲ, ಬೇಗನೆ ರಿಮೂವ್ ಮಾಡ್ಬಿಡ್ಬೋದು. ಆಮೇಲೆ ಏನು ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ತರಿಸ್ದೆ. ಇದು ನೋಡೋಣ ಇದು ಯಾವ ಥರ ಚೆನ್ನಾಗಿ ನನಗೆ ಯೂಸ್ ಆಗುತ್ತೆ. ನನಗೆ ಯೂಸ್ ಆಗೋದಿಲ್ಲ, ಪಾಪುಗೆ ಯಾವ ಥರ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಸಲ ನಾನು ಬೇರೆ ಬ್ರ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೇನಾದರೂ ನನಗೆ ಇಷ್ಟ ಆಯಿತು ಅಂತಂದರೆ ನೆಕ್ಸ್ಟು ನಾನು ಇದೇ ಒಂದು ಬ್ರ್ಯಾಂಡ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಬೇರೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ನನಗೂ ಒಂದು ಇಂಟ್ರೆಸ್ಟ್ ಬರುತ್ತೆ. ಇನ್ನು ಯಾಕೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಅಂತ ಬೇಜಾರಾಗ್ತಾ ಇದೆ. ನೋಡೋಣ ಯಾವಾಗ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಸ್ವಲ್ಪ ಅಂದರೆ ಇಬ್ಬೊಬ್ರಲ್ಲ, ಒಂದು ಸ್ವಲ್ಪ ಜಾಸ್ತಿ ಜನ ಆಗಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಬೇಗ ಮಾನಿಟೈಸ್ ಆಗಲಿ ಅಂತ ಅಂದ್ಬಿಟ್ಟು ಬೇಗ ಮಾನಿಟೈಸ್ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಅಂದರೆ ಈ ಥರ ಏನಾದರೂ ಒಂದು ಅಂದರೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋಕ್ಕೆ ಹೋಗೋಣ ಅಂತಂದರೆ ಏನಾದರೂ ಒಂದು ಏನಾದರೂ ಒಂದು ಯಾಕೆ ಒಂದು ಸ್ವಲ್ಪ ದಿವಸ ಒಂದು ವಾರ ಆಗ್ತೀನಿ, ಒಂದಿದ್ರೆ ಏನಾದರೂ ಒಂದು ಗ್ಯಾಪ್ ಬಂದುಬಿಟ್ಟಿರುತ್ತೆ, ಏನಾದರೂ ಒಂದು ಆಗೋಗ್ಬಿಟ್ಟಿರುತ್ತೆ. ಅದು ಯಾಕೆ ಅಂತಾನೆ ಗೊತ್ತಿಲ್ಲ. ನನಗೆ ಮಾತ್ರ ಹಿಂಗೇನಾ, ಇಲ್ಲಾಂದರೆ ಎಲ್ಲರಿಗೂ ಇದೇ ಥರ ಆಗುತ್ತಾ ಏನು ಅಂತ ನನಗೂ ಗೊತ್ತಿಲ್ಲ. ಏನು ಮಾಡೋದು. ಸೊ ನೋಡೋಣ ಯಾವತ್ತು ನನ್ನ ಚಾನಲ್ಲು ಮಾನಿಟೈಸ್ ಆಗುತ್ತೆ, ಯಾವಾಗ ಬೇಗ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ನಾನು ಯಾವಾಗ ರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕ್ತೀನಿ. ನೋಡೋಣ ಯಾವಾಗ ಅಂತ. ಇವಾಗ ಸದ್ಯಕ್ಕೆ ಇವನ್ನ ನೋಡ್ಕೊಳ್ಳೋದೇ ಒಂದು ಕೆಲಸ ಆಗಿದೆ. ಇವನ್ನ ನೋಡ್ಕೊತೀನಿ. ಮತ್ತು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಸಪೋರ್ಟ್ ಮಾಡಿ ಗಾಯ್ಸ್. ಮತ್ತು ಸಾಯಂಕಾಲ ಕಾಫಿ ಜೊತೆ 1-2 ಪೀಸ್ ಬ್ರೆಡ್ನ ತುಪ್ಪ ಹಾಕಿ ಬಿಸಿ ಮಾಡಿಕೊಂಡು ತಿಂತೀನಿ. ನನಗಿದು ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಹೇಳಲೇಬೇಕು. ಇವಾಗ ನ್ಯೂ ಮಾಮ್ಸ್ ಯಾರ್ಯಾರು ಇದ್ದಾರ, ದಯವಿಟ್ಟು ಅವರವರ ಮಕ್ಕಳನ್ನ ಫೀಡ್ ಮಾಡಿಸಿ ನೆಕ್ಸ್ಟು ಮಲಗಿಸೋ ಥರ ಅಭ್ಯಾಸ ಮಾಡ್ಕೊಳ್ಳಿ. ಎತ್ಕೊಂಡು ಅಭ್ಯಾಸ ಮಾಡಿಬಿಟ್ರಂತೂ ನಿಜವಾಗ್ಲೂ ಕೈಯೇ ಬಿಡಲ್ಲ, ಎತ್ಕೊಂಡೇ ಇರಬೇಕಾಗುತ್ತೆ, ಕೈಯೆಲ್ಲ ಬಿದ್ದೋಗುತ್ತೆ, ಆ ಥರ ಆಗಿಬಿಡುತ್ತೆ. ಇವನ್ನ ಸ್ವಲ್ಪ ಎತ್ಕೊಂಡು ಅಂದರೆ ಫಸ್ಟ್ ಬೇಬಿ ಅಲ್ವಾ, ಎತ್ಕೊಂಡು ಎಲ್ಲ ಸ್ಟಾರ್ಟಿಂಗು ಇದರಲ್ಲಿ ಜೋಶಲ್ಲಿ ಎತ್ಕೊಂಡ್ಬಿಡ್ತೀವಿ. ಆಮೇಲೆ ಎತ್ಕೋಬೇಕು ಅಂತಂದರೆ ಎತ್ಕೊಳಕ್ಕಾಗಲ್ಲ. ಇವಾಗ ಹಿಂಗೆ ಮಾಡ್ತಾ ಇದ್ದಾನೆ, ಬೆಳಿಗ್ಗೆಯಿಂದ ಎತ್ಕೊಳ್ಳೇಬೇಕಂತ ಹಠ ಮಾಡ್ತಾ ಇದ್ದಾನೆ, ಕಿಚ್ತಾನೆ. ಹೆಂಗೆ ಎತ್ಕೊಂಡ್ರು ಕೈಯಲ್ಲಿ ಎತ್ಕೊಂಡು ಹಿಂಗೆ ಅಂದ್ರೂ ಏನಂದ್ರೆ ಏನು ಮಾಡ್ತಾ ಸುಮ್ಮನೆ ಅಳ್ತಾನೆ ಇದ್ದಾನೆ. ಈ ಥರ ರಚ್ಚೆ ಹಿಡಿದ್ರಂತೂ ನಿಜವಾಗ್ಲೂ ಯಾರ ಕೈಲೂ ಆಗಲ್ಲ. ಬೇಕಂದರೆ ಮಲಗಿಸಿ ಅಭ್ಯಾಸ ಮಾಡಿಸ್ಬೇಕು. ಇವನಿಗೆ ಇವಾಗ ಯಾವುದು ಟ್ರಿಕ್ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ.
ಮಲಗಿಸಿದೆ, ಆಟ ಆಡಿಸಿ ಒಂದು 2 ನಿಮಿಷ ಆಡ್ತಾನೆ, ಮತ್ತೆ ಹುಯಿ ಎತ್ಕೊಳ್ಳಿ ಅಂತ ಹುಯಿ ಅಂತ ನನಗೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದು ಏನು ಮಾಡೋದೋ ಗೊತ್ತಿಲ್ಲ. ಇವಾಗಂತೂ ಸ್ವಲ್ಪ ಹತ್ರನೂ ಪರವಾಗಿಲ್ಲ, ಒಂದು ಸ್ವಲ್ಪ ಹೊತ್ತು ಮಲಗಿಸಿ ಅಭ್ಯಾಸ ಮಾಡಿಸ್ಬೇಕು. ಇವಾಗ ಎತ್ಕೊಳ್ಳೋಕ್ಕಂತೂ ನಿಜವಾಗಲ್ಲ. ನೀವು ದಯವಿಟ್ಟು ಆ ಥರ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಎತ್ಕೊಳ್ಳಿ, ಫೀಡ್ ಮಾಡಿಸಿ ಮತ್ತೆ ಮಲಗಿಸ್ಬೇಡಿ. ಅವ್ನು ಆಟ ಆಡೋ ಥರ ನೋಡ್ಕೊಳ್ಳಿ. ಆಮೇಲೆ ಮುಂದೆ ನಿಮಗೂ ಕೂಡ ಕಷ್ಟ ಆಗುತ್ತೆ. ಇವಾಗ ಏನಾದರೂ ಈಗ ಅಮ್ಮ ಇದ್ದಾರೆ, ಅಮ್ಮ ಸ್ವಲ್ಪ ಹೊತ್ತು ಎತ್ಕೊತಾರೆ, ನಾನು ಎತ್ಕೊತೀನಿ. ಇವಾಗ ಅಮ್ಮ ಹೋದ್ಮೇಲೆ ನಾನೊಬ್ಳು ಹೆಂಗೆ ಎತ್ಕೊಳಕ್ಕಾಗತ್ತೆ? ಇವನು ಅಳ್ತಾನೆ ಇದ್ರೆ, ಇವನು ಎತ್ಕೊಂಡಿಲ್ಲ ಅಂದರೆ ಅಳ್ತಾನೆ ಇದ್ರೆ ಕೆಲಸನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ಬಂದುಬಿಡುತ್ತೆ. ಒಬ್ಬೊಬ್ಬರೇ ಇದ್ದರೆ ಇದೇ ಥರ ಕಷ್ಟ. ಮನೆ ತುಂಬ ಜನ ಇದ್ದಾರೆ, ಎಲ್ಲರೂ ಮತ್ತು ಮೀಶೋದಲ್ಲಿ ಒಂದೆರಡು ಪ್ರಾಡಕ್ಟ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಪಾಪುಗೆ ಒಂದು ಜೊತೆ ಬಟ್ಟೆನ ಆರ್ಡ್ರ್ ಮಾಡ್ಕೊಂಡಿದ್ದೆ. ನೋಡೋಣ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು. ಜಸ್ಟ್ ಕಡಿಮೆ ಪ್ರೈಸೇನೆ, 87 ಇಷ್ಟು. ನೋಡೋಣ ಅಂತಂದ್ಬಿಟ್ಟು ಆರ್ಡ್ರ್ ಮಾಡಿದೆ. ಬಟ್ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಅಂದರೆ ಸ್ವಲ್ಪ ಯೂನಿಕ್ ಆಗಿಲ್ಲ, ನಾರ್ಮಲ್ ಸಿಂಪಲ್ ಆಯಿತು. ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಮತ್ತು ಸಾಕ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸಾಕ್ಸ್ ಮತ್ತು ಗ್ಲೌಸ್ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೆ. ಒಂದು 3 ಪೇರ್ ಆಗೋಷ್ಟು ಬಂದಿತ್ತು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ಎರಡೂ ಕೂಡ ತುಂಬಾ ಚೆನ್ನಾಗಿದೆ. ಇದರ ಲಿಂಕ್ ಏನಾದರೂ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ, ನಾನು ಶೇರ್ ಮಾಡ್ಕೊತೀನಿ. ಇವಾಗಂತೂ ನಾನು ಅದು ಇದು ತೊಗೊಳೋದೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಇವಾಗ ಏನೇ ತೊಗೊಂಡ್ರೂ ಪಾಪುಗೆ ಏನು ಬೇಕು ಏನು ಬೇಡ ಅದನ್ನೇ ತೊಗೊಳೋದಾಗಿರುತ್ತೆ. ಫಸ್ಟ್ ಬೇಬಿ ಆಗಿರೋದ್ರಿಂದ ಎಲ್ಲನೂ ಕೂಡ ಬೈ ಮಾಡಬೇಕು, ಯಾವುದು ಹಳೇದು ಯಾವುದು ಇಲ್ವಲ್ಲ. ಸೊ ಅದರಿಂದ ಇವಾಗ ಕಿಚನ್ಗೆ ಬಂದಿದ್ದೀನಿ. ಏನಕ್ಕೆ ಅಂತಂದರೆ ಸ್ಯಾಟರ್ಡೇನೇ ಬೇಬಿ ಕಾರ್ನ್ ತೊಗೊಂಡು ಬಂದಿದ್ರು ನಮ್ಮ ಹಸ್ಬೆಂಡು. ಸಂಡೇ ಮಾಡಿಕೊಡು ಅಂತ ಅಂದ್ಬಿಟ್ಟು. ಸೊ ಸಂಡೇ ನಾನು ನಿನ್ನೆ ಮಾಡಿರಲಿಲ್ಲ, ಯಾಕಂದರೆ ಪಾಪು ಎದ್ದಿದ್ದ ಅಂದ್ಬಿಟ್ಟು ನೋಡ್ಕೊತಾ ಇದ್ದೆ. ಸರಿ ನಾಳೆ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಸುಮ್ಮನಾದೆ. ಇವಾಗ ಎಲ್ಲ ಮ್ಯಾರಿನೇಟ್ ಮಾಡಿ ಇಡ್ತೀನಿ, ಅವ್ರು ಬಂದಮೇಲೆ ಮಾಡಿಕೊಡ್ತೀನಿ. ಯಾವ ಥರ ಮಾಡ್ತೀನಿ ಏನು ಎತ್ತ ಅನ್ನೋದನ್ನ ನಿಮಗೂ ಕೂಡ ತೋರಿಸ್ಕೊಡ್ತೀನಿ, ಬನ್ನಿ. ಇವಾಗ ನಾನು ಬೇಬಿ ಕಾರ್ನ್ನ ಚೆನ್ನಾಗಿ ವಾಶ್ ಎಲ್ಲ ಆದಮೇಲೆ ಅದನ್ನು ಡೈಮಂಡ್ ಶೇಪಲ್ಲಿ ಕಟ್ ಮಾಡಿ ಎತ್ತಿಟ್ಟಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಸಾಲ್ಟು, ಮತ್ತು ಇದು ಚಾಟ್ ಮಸಾಲ, ಸ್ವಲ್ಪ ಜೀರಾ ಪೌಡರು. ನಿಮಗೆ ಯಾವುದ್ಯಾವುದು ಇಷ್ಟ ಬರುತ್ತೆ ಆ ಒಂದು ಮಸಾಲೆಗಳನ್ನ ನೀವು ಆ್ಯಡ್ ಮಾಡ್ಕೊಬೋದು. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಮತ್ತು ಕಾರ್ನ್ಫ್ಲೋರ್ ಇದ್ದರೆ ಕಾರ್ನ್ಫ್ಲೋರ್ನು ಹಾಕ್ಕೊಬೋದು. ಅದು ಇಲ್ಲ ಅಂತಂದರೆ ಮೈದಾ ಹಿಟ್ಟನ್ನ ಹಾಕ್ಕೊಬೋದು. ನಮ್ಮ ಮನೇಲಿ ಕಾರ್ನ್ಫ್ಲೋರ್ ಇರಲಿಲ್ಲ, ಅದಕ್ಕೆ ನಾನು ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ಕಲರೇನು ನಾನು ಯೂಸ್ ಮಾಡ್ತಾಯಿಲ್ಲ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ. ಯಾವುದೇ ಒಂದು ಗೋಬಿ ಮಂಚೂರಿ ಆಗಿರಲಿ, ಡ್ರೈ ಮಂಚೂರಿ ಮಾಡ್ತೀವಲ್ಲ, ಅದಕ್ಕೆಲ್ಲ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ನಾನು ಇದೇ ಫಸ್ಟ್ ಅಲ್ಲ, ಆಲ್ರೆಡಿ ನಾನು ನ್ಯೂ ಇಯರಲ್ಲಿ ಒಂದ್ಸಲ ಇದೇ ಥರ ಮಾಡಿಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯವ್ರು ತೊಗೊಂಡು ಬಂದಿದ್ರಲ್ಲ, ಸರಿ ಅವ್ರಿಗೋಸ್ಕರ ಅಂತ ಅಂದ್ಬಿಟ್ಟು ಮಾಡಿಕೊಡ್ತಾಯಿದ್ದೀನಿ. ಯಾವ ಥರ ಬರುತ್ತೆ ಏನು ಅಂತ ಅನ್ನೋದನ್ನು ನಾನು ಲಾಸ್ಟಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನಾನು ಕಾರ್ನ್ಫ್ಲೋರ್ನ ಒಂದು 3-4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ಹೆಚ್ಚು ಕಡಿಮೆ ಹಾಕ್ಕೊಬೋದು, ನೋಡಿಕೊಂಡು ಚೆನ್ನಾಗಿ ಕೋಟಿಂಗ್ ಆಗೋ ಥರ ಹಾಕ್ಕೋಬೇಕು. ತುಂಬ ನೀರಾಗೋ ಕಲಿಸ್ಕೊಬಾರ್ದು, ಒಂದು ಮೀಡಿಯಮ್ ಅದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ. ಇದಕ್ಕೆ ನಾವು ಪನ್ನೀರ್ ಹಾಕ್ಕೊಬೋದು, ಬೇಬಿ ಕಾರ್ನ್ ಹಾಕ್ಕೊಬೋದು. ಬೇಬಿ ಕಾರ್ನ್ ಆಲ್ರೆಡಿ ಹಾಕಿದ್ದೀನಿ. ಮಶ್ರೂಮ್ ಹಾಕ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹಳಸಿನ ಕಾಯಿ ಬರುತ್ತೆ ನೋಡಿ, ಅದನ್ನು ಹಾಕ್ಕೊಬೋದು. ಆಲೂಗೆಡ್ಡೆಲಿ ಮಾಡ್ಕೊಬೋದು. ಇದರಲ್ಲಿ ಎಲ್ಲದರಲ್ಲೂ ನಾವು ಡ್ರೈ ಮಂಚೂರಿನ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಸದ್ಯಕ್ಕೆ ನಾನು ಇದರಲ್ಲಿ ಮಾಡ್ಕೊತಿದ್ದೆ. ನೆಕ್ಸ್ಟು ಬೇರೆ ಯಾವುದ್ರಲ್ಲಾದರೂ ಮಾಡ್ತೀನಲ್ಲ, ಸೊ ಆವಾಗ ಒಂದು ರೆಸಿಪಿನ ನಾನು ಶೇರ್ ಮಾಡ್ಕೊತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ. ಆಚೆ ನಾವು ತಗೊಂಡು ತಿಂತಾ ಇರ್ತೀವಿ, ಬಟ್ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲರೂ ತಿನ್ಕೊಬೋದು. ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ಆಚೆಲಿ ಅದು ಯಾವುದೇ ಎಣ್ಣೆಯಲ್ಲಿ ಕರೆದಿರ್ತಾರೋ ಏನೋ ಗೊತ್ತಿಲ್ಲ, ಬಟ್ ಆಚೆ ಕಡೆ ಆಲ್ಮೋಸ್ಟ್ ಆಲ್ ಬಳಸೋ ಎಣ್ಣೆ ಎಲ್ಲ ಪಾಮ್ ಆಯಿಲ್ ಬರುತ್ತಲ್ಲ, ಅದನ್ನು ನಾವು ತಗೊಳ್ಳೋದು ಇಲ್ಲ. ಬಟ್ ಅವರು ಆಲ್ಮೋಸ್ಟ್ ಆಲ್ ಅದನ್ನೇ ಬಳಸೋದು ಎಲ್ಲ ಕಡೆನೂ. ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯ ಟೇಸ್ಟ್ ಬರುತ್ತೆ. ಅದಕ್ಕೆ ನಾವು ಮಾಡ್ಕೊಬೇಕಾಗತ್ತೆ. ಇದನ್ನು ನಾನು ಒಂದು 1/2 hour 1 hour ಆ ಥರ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾಡಿದ್ರೆ
ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದುಬಿಡುತ್ತೆ. ಸಡನ್ನಾಗಿ ಮಾಡಿದ್ರೆ ಅದು ಒಳಗಡೆ ಸ್ವಲ್ಪ ಇದ್ರ ಥರ ಕ್ರಂಚಿ ಥರ ಇರುತ್ತೆ. ಸ್ವಲ್ಪ ಅದು ನಾವೇನು ಮಸಾಲೆ ಎಲ್ಲ ಹಾಕಿರ್ತೀವಲ್ವ ಅದು ಬೇಬಿ ಕಾರ್ನ್ಗೆ ನೀಟಾಗಿ ಇಟ್ಕೋಬೇಕು. ಸೊ ಅದರಿಂದ ಫ್ರಿಜ್ಜಲ್ಲಾದರೂ ಇಟ್ಕೊಬೋದು, ಆಚೆ ಕಡೆನಾದರೂ ಇಟ್ಕೊಬೋದು. ಬಟ್ ಫ್ರಿಜ್ಜಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಬೇಬಿ ಕಾರ್ನ ಹಾಕ್ತಾಯಿದ್ದೀನಿ. ಹಾಕಿದ ತಕ್ಷಣವೇ ಅದನ್ನು ಏನು ಕೈ ಹಾಕಬಾರ್ದು. ಒಂದು ಸ್ವಲ್ಪ ಹೊತ್ತು ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಎತ್ತಬೇಕಾಗತ್ತೆ. ಇದರಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಬಿ ಕಾರ್ನು ಗೋಬಿ ಮಂಚೂರಿಯನ್ನ ಮಾಡಿದ್ದೀನಿ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಇದರಲ್ಲಿ ಜಸ್ಟ್ ಡ್ರೈ ಥರ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಬರೀ ಜಸ್ಟ್ ಡ್ರೈ ಥರ ಮಾಡು ಅಂತ ಅಂದಿದ್ರು, ಅದಕ್ಕೋಸ್ಕರ ಆ ಥರ ಮಾಡಿದೆ. ಆಮೇಲೆ ಗೋಬಿ ಮಂಚೂರಿಯನ್ನು ಮಾಡಬೇಕಿತ್ತಲ್ವ ಅಂತಂದರು. ಅದಕ್ಕೆ ನಾನು ಸರಿ ನೆಕ್ಸ್ಟ್ ಡೇ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಸುಮ್ಮನಾದೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರನ ಉದುರಿಸ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಏನು ಆನಿಯನ್ನ ಜೊತೆಲಿದ್ದರೆ ಬೇಕಾದ್ರೆ ಸ್ವಲ್ಪ ನಿಂಬೆಹಣ್ಣೆಲ್ಲ ಹಾಕ್ಕೊಂಡು ತಿನ್ಬೋದು. ಅದು ಅವರವರ ಟೇಸ್ಟಿಗೆ ಬಿಟ್ಟಿದ್ದು. ಬಟ್ ತುಂಬಾ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ನೀವು ಇದನ್ನು ಒಂದು ಸಲ ಟ್ರೈ ಮಾಡಲೇಬೇಕು. ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ. ನನಗೆ ಅಡುಗೆ ಮಾಡೋದಂದರೆ ತುಂಬಾ ಇಷ್ಟ. ಬಟ್ ಇವಾಗ ನಾನು ಎಲ್ಲ ಏನೂ ಅಡುಗೆ ಮಾಡಲ್ಲ. ಏನಾದರೂ ಸ್ಪೆಷಲಾಗಿ ಏನಾದರೂ ನನಗಿಷ್ಟ ಆಯಿತು ಅಂತಂದರೆ ಈ ಥರ ಮಾಡಿ ಕೊಡೋಕ್ಕೆ ನನಗಿಷ್ಟ ಆಗುತ್ತೆ. ನಿಮಗೂ ಕೂಡ ಅಡುಗೆ ಎಲ್ಲ ಮಾಡೋಕ್ಕೆ ಇಷ್ಟ ಆಗುತ್ತಾ ಅಥವಾ ಮಾಡಿರೋ ಅಡುಗೆನ ತಿನ್ನೋಕ್ಕೆ ಇಷ್ಟ ಆಗುತ್ತಾ ಕಾಮೆಂಟ್ ಮಾಡಿ. ಏನು ನನ್ನ ಪಾಪು ನೋಡ್ಕೊಳ್ಳೋದು ಅದು ಬಿಟ್ಟರೆ ಬೇರೆ ಏನೇನು ಕೆಲಸ ಮಾಡೋದಿಲ್ಲ. ಅದರಿಂದ ಏನಾದರೂ ಈ ಥರ ಕೆಲಸಗಳನ್ನ ನಾನು ಕುಕ್ಕಿಂಗ್ ಮಾಡೋದ್ರಿಂದ ನನಗೆ ಸಖತ್ ಇಷ್ಟ. ಬೇರೆ ಯಾವ ಥರದ್ದು ಡಿಫ್ರೆಂಟಾಗಿ ಕುಕ್ಕಿಂಗ್ ಮಾಡೋದು ನನಗೆ ಸಖತ್ ಇಂಟ್ರೆಸ್ಟ್ ಇದೆ. ಸೊ ನೋಡ್ಬೋದಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.